ವಹಿಸಿದರು. ಈಗ ನನ್ನ ದೊರಕೆಯಲ್ಲಿ ಸುಲಭವಾಯಿತು. ಅರ್ಜುನ ಅರ್ಜುನ, ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಹರಿತವಾದ ಖಡ್ಗವನ್ನು ಬಿಸಾಡಿ ಬರಿಗೈಯಲ್ಲಿರುವ ನನ್ನನ್ನು ಕಟ್ಟಿಕೊಂಡು ಕೆಟ್ಟೆಯಲ್ಲೋ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ಪದಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಿರಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನುಡಿಯುವುದು. ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ಅರ್ಜುನ, ನನ್ನನ್ನು ದೇವರು ದೇವರು ಎಂದು ಕೊಂಡಾಡುವೆಯಲ್ಲ. ಅಂತಹ ದೈವತ್ವ ಗುಣಗಳನ್ನು ನನ್ನಲ್ಲಿ ಏನು ಕಂಡು ಪಾರ್ಥ? ಪರಮಾತ್ಮ, ನನ್ನಲ್ಲಿ ಇಂದ್ರಜಾಲವೇಗಿದೆವಾ?